ನಮ್ಮ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಕನ್ನಡಿಗರ ವಿರೋಧಿ ಸರ್ಕಾರನೇ. ಯಾಕೆಂದ್ರೆ ಇವರು ಕನ್ನಡ ಪರ ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಕನ್ನಡಿಗರ ಕೆಲಸದ ಮೀಸಲಾತಿ ವಿಚಾರವನ್ನ ವಿರೋಧಿಸಿದ ಬಯೋಕಾನ್ ಸಂಸ್ಥೆಯ ಕಿರಣ್ ಮಜುಮ್ದಾರ್ ಶಾ ಮೇಲೆ ಯಾವುದೇ ರೀತಿ ಕ್ರಮವನ್ನ ಈ ಸರ್ಕಾರ ತಗೊಳ್ಳಿಲ್ಲ. ಆದ್ರೆ ನಮ್ಮ ಕನ್ನಡ ಪರ ಹೋರಾಟಗಾರರಾದ ದೇವರಾಜ್ ಕನ್ನಡಿಗ ಅವರ ಮೇಲೆ ಈ ಸರ್ಕಾರ ಕ್ರಮ ತಗೊಂಡಿದೆ. ಎಲ್ರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ. ಕನ್ನಡ ವಿರೋಧಿಗಳ ಮುಖಕ್ಕೆ ಮಸಿ ಬಳಿಯದೆ ಇನ್ನೇನು ಫೇರ್ ಅಂಡ್ ಲವ್ಲಿ ಬಳಿಬೇಕಾ ಅಂತ ಪೂಚಂತೆ ಅವರು ಕೇಳಿದ್ರು. ಕನ್ನಡಿಗರ ಮೀಸಲಾತಿಯನ್ನ ವಿರೋಧಿಸಿದ ನಾಡದ್ರೋಹಿ ಬಯೋಕಾನ್ ಸಂಸ್ಥೆಯ ನಾಮಫಲಕಕ್ಕೆ ದೇವರಾಜ್ ಕನ್ನಡಿಗ ಅವರು ಮಸಿ ಬೆಳೆದಿದ್ರು. ಅದಕ್ಕೆ ಪೊಲೀಸರು ದೇವರಾಜ್ ಕನ್ನಡಿಗ ಅವರನ್ನ ಸ್ಟೇಷನ್ಗೆ ಕರೆದು ಅವರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಹಾಗೆ ಇವರ ಜೊತೆ ಗುರುಪ್ರೀತ್ ಮತ್ತೆ ಸ್ವಾಮಿ ಕನ್ನಡಿಗ ಅವರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಅಲ್ಲ, ಈ 3 ಜನ ಏನು ಕೊಲೆ ಮಾಡಿದಾರ, ಸುಲಿಗೆ ಮಾಡಿದಾರ ಅಥವಾ ತಲೆ ಹಿಡಿದಿದಾರ? ಈ 3 ಜನ ಮಾಡಿರೋದು ಕನ್ನಡ ಪರ ಕೆಲಸ. ಕನ್ನಡಿಗರ ಹಿತಾಸಕ್ತಿಯನ್ನ ವಿರೋಧ ಮಾಡೋರನ್ನ ನೋಡ್ಕೊಂಡು ಸುಮ್ನೆ ಕೂರ್ಬೇಕಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಸ್ವಾಭಿಮಾನಿ ಕನ್ನಡ ಪರ ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡೋದನ್ನ ಬಿಟ್ಟು ಕನ್ನಡ ನಾಡು ಮತ್ತೆ ಕನ್ನಡಿಗರ ಹಿತಾಸಕ್ತಿಯನ್ನ ವಿರೋಧಿಸೋ ನಾಡದ್ರೋಹಿಗಳ ಮೇಲೆ ನಿಮ್ಮ ಕ್ರಮ ತಗೊಳ್ಳಿ. ಕನ್ನಡ ಪರ ಹೋರಾಟಗಾರರ ಮೇಲೆ ನಡೆದಿರೋ ಈ ದೌರ್ಜನ್ಯವನ್ನ ನಾವು ಕನ್ನಡಿಗರು ವಿರೋಧಿಸ್ತೇವೆ. ಈ ಕೂಡಲೇ ಕನ್ನಡ ಪರ ಹೋರಾಟಗಾರರ ಮೇಲೆ ರಿಜಿಸ್ಟರ್ ಆಗಿರೋ ಎಫ್ಐಆರ್ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳಿ. ಕನ್ನಡಿಗರ ಮೀಸಲಾತಿಯನ್ನ ವಿರೋಧಿಸೋ ಬಯೋಕಾನ್ ಸಂಸ್ಥೆಯ ಕಿರಣ್ ಮಜುಮ್ದಾರ್ ಶಾ ಅವರ ಮೇಲೆ ಕ್ರಮ ತಗೊಳ್ಳಿ. ಕನ್ನಡಿಗರೇ, ಈ ವಿಡಿಯೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಲುಪೋವರೆಗೂ ಶೇರ್ ಮಾಡಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ.